ಕುಡಿಯುವ ನೀರಿನ ದರ ಏರಿಕೆ ಖಂಡಿಸಿ ಪ್ರತಿಭಟನೆ. ನಂಜನಗೂಡು ಆಡಳಿತದ ವಿರುದ್ಧ ಬಿಜೆಪಿಗರು ಸಿಡಿದೆದ್ದಿದ್ದಾರೆ. ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಪ್ರತಿಭಟನೆ. ನಗರಸಭೆ ಕಚೇರಿ ಬಳಿ ಖಾಲಿ ಕೊಡ ಹಿಡಿದುಕೊಂಡು ಪ್ರೊಟೆಸ್ಟ್ ಮಾಡಲಾಗಿದೆ. ದುಬಾರಿ ವೆಚ್ಚದ ನೀರಿನ ಬಿಲ್ ನೀಡಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತವಾಗಿದೆ. ನೀರಿನ ಬಿಲ್ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಅನಧಿಕೃತ ಬಡಾವಣೆಗಳಿಗೆ ಎನ್ಒಸಿ ಅಧಿಕಾರಿಗಳು ನೀಡಿದ್ದಾರೆ. ತಮ್ಮಿಷ್ಟದಂತೆ ಕುಡಿಯುವ ನೀರಿನ ಬಿಲ್ ಕಳಿಸ್ತಾ ಇದ್ದಾರೆ. ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎಂಬಂತ ಆರೋಪ ಕೇಳಿಬಂದಿದೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕುಡಿಯುವ ನೀರಿನ ದರ ಏರಿಕೆ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ನಂಜನಗೂಡು ಆಡಳಿತದ ವಿರುದ್ಧ ಬಿಜೆಪಿಗರು ಸಿಡಿದೆದ್ದಿದ್ದಾರೆ. ಮಾಜಿ ಶಾಸಕ ಹರ್ಷವರ್ಧನ್ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಗಿರುವಂಥದ್ದು. ನಗರಸಭೆ ಕಚೇರಿ ಬಳಿ ಖಾಲಿ ಕೊಡವನ್ನು ಹಿಡಿದುಕೊಂಡು ಪ್ರೊಟೆಸ್ಟ್ ಮಾಡಲಾಗಿದೆ. ದುಬಾರಿ ವೆಚ್ಚದ ನೀರಿನ ಬಿಲ್ ನೀಡಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತವಾಗಿದೆ. ನೀರಿನ ಬಿಲ್ಲನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಅನಧಿಕೃತ ಬಡಾವಣೆಗಳಿಗೆ ಎನ್ಒಸಿ ಅಧಿಕಾರಿಗಳು ನೀಡಿದ್ದಾರೆ. ತಮ್ಮಿಷ್ಟದಂತೆ ಕುಡಿಯುವ ನೀರಿನ ಬಿಲ್ ಕಳಿಸ್ತಾ ಇದ್ದಾರೆ. ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಲಾಗಿದೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನೀವು ದೊಡ್ಡ ಮನೆ ಇರಬೇಕು ರೀ. ನಿಮ್ಗೆ 1000 ಲೀಟರ್ ನೀರು ಉಪಯೋಗಿಸ್ತೀವಿ. ತಿಂಗಳಿಗೆ 30,000 ಲೀಟರ್ ಆಯ್ತು. 17,45,000 ಲೀಟರ್ ಅಂತ ಕೊಟ್ಟಿದಾರಲ್ಲ. ಎಲ್ಲಿ ಹೋಗ್ತಾ ಇದೆ ಈಗ? ಹೇಳಿದ್ರೆ ಚರಂಡಿಗೆ ಸುರಿದಿದ್ರ ಅದನ್ನ ಮತ್ತೆ ಎಲ್ಲಿ ಹೋಗಿದೆ? ನಮ್ಮ ಟೈಮಲ್ಲಿ ಬಂದಾಗ ನಾನು ಅವತ್ತು ನಿಮ್ಮ ಆಯುಕ್ತರಾದಂಥ ರಾಜಣ್ಣನ ಒಂದೇ ಮಾತು ಹೇಳಿದ್ದೆ. ನಾನು ಯಾರ ಮನೆದು ಬಿಲ್ನ ಕಲೆಕ್ಟ್ ಮಾಡಬೇಡಿ, ರೆಡಿ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ಕಲೆಕ್ಟ್ ಮಾಡಿ ಅಂತಂದೆ. ಮತ್ತು ಇತ್ತೀಚೆಗೆ 3-4 ತಿಂಗಳಿಂದ ಯಾಕೆ ಜಾಸ್ತಿ ಆಗ್ತಿದೆ? ದುಡ್ಡಿಲ್ವಾ? ನಗರಸಭೆಯಲ್ಲಿ ದುಡ್ಡಿಲ್ವಾ? ಅಭಿವೃದ್ಧಿಗೆ ದುಡ್ಡಿಲ್ವಾ? ಇದೆಯಾ? ಅದು ಎಲ್ಲಿ ನಾಯಿ ಇಡೋದು ಜಾಸ್ತಿ ಇಟ್ಬಿಟ್ಟಿದ್ದೀರಿ ಅಂತಂದ್ರೆ ನಾನೆಲ್ಲ ನಾನು ಹೇಳಿದಲ್ಲಿ ಮೀಟಿಂಗಲ್ಲಿ ಡಿಸ್ಕಸ್ ಆಗ್ಬೇಕಾದ್ರೆ ತಪ್ಪು ಮಾಹಿತಿ ಕೊಟ್ಟು ಡಿಸ್ಕಸ್ ಮಾಡ್ತಾರ. ನಂಜುಂಡಸ್ವಾಮಿ ಇದೆಲ್ಲ ನಾವು 5 ವರ್ಷ ನಡ್ಸ್ಕೊಂಡು ಬಂದಿದ್ದೀವಿ. ನನಗೆ ಗೊತ್ತಿದೆ ರೀ. ಮೀಟಿಂಗಲ್ಲಿ ಏನಾದ್ರು ಇಡಬೇಕಾದ್ರೆ ದಾಖಲಾತಿ ಸಮೇತ ಇಡ್ತೀರಾ ನೀವು. ಈಗ ಅಕ್ರಮವಾಗಿ ಸುಮಾರು ಬಡಾವಣೆಗಳಿಗೆ ಸ್ಯಾಂಕ್ಷನ್ ಆಗಿರೋಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇದೋ ನನಗೆ ಗೊತ್ತಿಲ್ಲ. ಅದು ಮುಂದಿನ ದಿನದಲ್ಲಿ ಅದನ್ನು ತೊಗೊಂಡು ಹೋಗ್ತೀವಿ ನಾವು. ಡಿ ಸಿ ಅಧಿಕಾರಿ ತೊಗೊಂಡು ಹೋಗ್ತೀವಿ ನಾವು ಅದನ್ನು. ನಮ್ಮ ಟೈಮಲ್ಲಿ ಯಾವುದಕ್ಕೆ ಅವೆಲ್ಲ ಮಂಜೂರಾಗಿರಲಿಲ್ಲ ಅಂತಂದರೆ ಅದಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ಪೇಪರ್ ಸುಮಾರು ಬಡಾವಣೆಗಳು ಮೊನ್ನೆ ಮೀಟಿಂಗಲ್ಲೆಲ್ಲ ಸ್ಯಾಂಕ್ಷನ್ ಮಾಡಿದ್ರಲ್ಲ. ಇನ್ನೂ ಆಗಿಲ್ಲ ಅಂತಂದರೆ ಮೀಟಿಂಗಲ್ಲಿ ಹೆಂಗಿಟ್ರಿ ಅದನ್ನು? ಅಲ್ವೇನ್ರಿ? ಅದು ಸರಿಗಿಲ್ಲ ಅಂತಂದ್ಮೇಲೆ ಮೀಟಿಂಗಲ್ಲಿ ಇಡಂಗಿಲ್ಲ. ಇನ್ನೂ ಆಗಿಲ್ಲ ಅಂತಂದರೆ ಏನು ಯಾವುದಕ್ಕೆ ಆಯ್ತು? ಮೀಟಿಂಗಲ್ಲಿ ಯಾವುದು ಇಟ್ಟಿಲ್ಲ. ಆ ಮುರುಗನ್ ದಿವಸಲ್ಲ ಏನಾಯ್ತದ? ಎರಡನೇ ಬಾರಿ ಅದೇನೋ ಕಂತೆಲ್ಲ ಬಿಡುಗಡೆ ಆಯ್ತು ದುಡ್ಡದು. ನಾನು ಶಾಸಕರಾದ ಸಂದರ್ಭದಲ್ಲೇ ಪಕ್ಷದಲ್ಲಿ ಅಂತ ಈ ಪಕ್ಷ ಆ ಪಕ್ಷ ಅಂತ ತಾರತಮ್ಯ ಮಾಡಿದೆ. ಪ್ರತಿಯೊಂದು 31 ವಾರ್ಡಲ್ಲೂ ಪ್ರತಿಯೊಂದು ವಾರ್ಡಲ್ಲೂ ನಾನು ಕೆಲಸ ಹಚ್ಚಿದ್ದೀನಿ. ನಾನು ಎಲ್ಲಿ ಇವತ್ತು ಕಾಲಿದ್ದಿದ್ದಾರೆ ಇಲ್ಲೇ.